Hello students, good morning everybody. Welcome to the KSET CET NEET JEE class. So today I am starting off with the P block elements. So let us see the first question. The number of SS bonds in SO3, S2O3 2 minus, S2O6 2 minus and S2O8 2 minus respectively are. ಅಂದರೆ ಇಲ್ಲಿ ಕೆಲವೊಂದು ಕಂಪೌಂಡ್ಸ್ನ ಕೊಟ್ಟಿದ್ದಾರೆ. ಸೊ ಆ ಎಲ್ಲ ಕಂಪೌಂಡ್ಸಲ್ಲೂ ಕೂಡ ಎಸ್ ಬಾಂಡ್ಸ್ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ರೆಸ್ಪೆಕ್ಟಿವ್ಲಿ ಅಂದರೆ ಇದೇ ಆರ್ಡರಲ್ಲಿ ಎಸ್ ಬಾಂಡ್ಸ್ ಎಷ್ಟಿದೆ ಅಂತ ಇಲ್ಲಿ ಆಪ್ಷನ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. SO3, S2O3 2 minus, S2O6 2 minus and S2O8 2 minus. ಸೊ ಹಾಗಾಗಿ ದಿಸ್ ಕ್ವೆಶ್ಚನ್ ವಾಸ್ ಆಸ್ಡ್ ಇನ್ JEE ಮೇನ್ಸ್ ಇನ್ ದ ಇಯರ್ 2020. ಸೊ ಇಲ್ಲಿ 4 ಆಪ್ಷನ್ ಇದೆ. ಓಕೆ, ಸೊ ವಿ ಹ್ಯಾವ್ ಟು ಸಿ ವಿಚ್ ಈಸ್ ದಿ ರೈಟ್ ಆಪ್ಷನ್. ಸೊ ಟು ಆನ್ಸರ್ ದಿಸ್ ಕ್ವೆಶ್ಚನ್ ನಮಗೆ ಮೊದಲು ವಿ ಶುಡ್ ನೋ ದಿ ಸ್ಟ್ರಕ್ಚರ್ ಆಫ್ ಆಲ್ ದೀಸ್ ಕಂಪೌಂಡ್ಸ್. ಸೊ ಲೆಟ್ ಅಸ್ ಡ್ರಾ ದಿ ಕಂಪೌಂಡ್ಸ್. ಸೊ ಇಲ್ಲಿ ಫಸ್ಟು SO3 ಮೆನ್ಷನ್ ಮಾಡಿದ್ದಾರೆ, ಇಸ್ಂಟ್ ಇಟ್? ಸೊ SO3, O3, S double bond O, double bond O and double bond O. ಸೊ ಇಲ್ಲಿ SO3 ಇದೆ, SS ಬಾಂಡ್ ಇಲ್ಲಿ ಇಲ್ಲ, isn't it? ಸಲ್ಫರ್ ಲಿಂಕೇಜೇ ಇಲ್ಲಿಲ್ಲ. ಸೊ ಹಾಗಾಗಿ SS ಬಾಂಡ್ ಹಿಯರ್ ಇಟ್ ಇಸ್ 0. ಸೊ ನೆಕ್ಸ್ಟ್ ಇಸ್ S2O3 2 ಮೈನಸ್. ಸೊ ಇಲ್ಲಿ S2, ಓಕೆ, S2O3 O minus. So this is S2O3 2 minus structure. ಸೊ ಇಲ್ಲಿ ಕೂಡ SS ಬಾಂಡ್ ಲಿಂಕೇಜ್ ಇದೆ. ಸೊ ಇಟ್ ಇಸ್ SS ಬಾಂಡ್ ಎಷ್ಟಿದೆ ಇಲ್ಲಿ? ಒಂದಿದೆ. ಓಕೆ, ಸೊ ದ ನೆಕ್ಸ್ಟ್ ಇಸ್ S2O6 2 minus. S2O6 2 minus. ಸೊ ಇಲ್ಲಿ S2 ಅಂದರೆ SS ಲಿಂಕೇಜ್ ಇದೆ. 6 1 2 3 4 5 and 6. ಸೊ S2O6 2 ಮೈನಸ್ ಸ್ಟ್ರಕ್ಚರ್ ಇದಾಗಿರುತ್ತೆ. ಇಲ್ಲಿ SS ಲಿಂಕೇಜ್ ಇದೆ. ಸೊ ಎಷ್ಟು SS ಲಿಂಕೇಜ್ ಇದೆ ಇಲ್ಲಿ? ಇಟ್ ಇಸ್ 1. ಸೊ ದ ಲಾಸ್ಟ್ ಒನ್ ಈಸ್ S2O8 2 ಮೈನಸ್. ಸೊ S2O8 2 ಮೈನಸ್. ಸೊ ಇಲ್ಲೇನಾಗಿದೆ ಅಂದರೆ ಬೋತ್ ದಿ ಸಲ್ಫರ್ ಆಟಮ್ಸ್ ಹಿಯರ್ ದೇ ಆರ್ ಲಿಂಕ್ ಥ್ರೂ ದಿ ಆಕ್ಸಿಜನ್ ಆಟಮ್. ಸೊ ಇದನ್ನು ಪರಾಕ್ಸಿ ಲಿಂಕೇಜ್ ಅಂತ ಹೇಳ್ತೀವಿ. ಸೊ ಪರಾಕ್ಸಿ ಲಿಂಕೇಜ್ ಮೂಲಕ ಬೋತ್ ದಿ ಸಲ್ಫರ್ ಆಟಮ್ಸ್ ಆರ್ ಲಿಂಕ್ಡ್. ಸೊ ಡೈರೆಕ್ಟಾಗಿ SS ಬಾಂಡ್ ಇಲ್ಲಿ ಫಾರ್ಮೇಷನ್ ಆಗಿಲ್ಲ. ಓಕೆ, ಸೊ O8 O2 ಆಯಿತು, 3 4 5 6 7 8. So this is the structure of S2O8 2 minus. ಸೊ ಇಲ್ಲಿ SS ಲಿಂಕೇಜ್ ಎಷ್ಟಿದೆ ಅಂದರೆ ಇಟ್ ಇಸ್ 0. ಓಕೆ, ಸೊ ಇಲ್ಲಿ ಸೊ SO3 S2O3 2 minus, S2O6 2 minus, S2O8 2 minus ಅದೇ ಆರ್ಡ್ರಲ್ಲಿ ಬರ್ತಿದ್ದಾರೆ SS ಬಾಂಡ್ ಎಷ್ಟಿದೆ ಅಂತ. ಸೊ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ದಿ ಸೆಕೆಂಡ್ ಆಪ್ಷನ್. ಸೊ ನೋಡಿ, ಇಟ್ ಇಸ್ 0 1 1 0. ಹಾಗಾಗಿ ಇಟ್ ಈಸ್ 0 1 1 0. ಸೊ ದಿ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ 2. ಫೈನ್. ಸೊ ದ ನೆಕ್ಸ್ಟ್ ಕ್ವೆಶ್ಚನ್, ಆನ್ ಹೀಟಿಂಗ್ ಕಂಪೌಂಡ್ ಎ. ಸೊ ಕಂಪೌಂಡ್ ಎನ ಹೀಟ್ ಮಾಡಿದಾಗ ಇಟ್ ಗಿವ್ಸ್ ಅ ಗ್ಯಾಸ್ ವಿಚ್ ಈಸ್ ಬಿ. ಓಕೆ, ಸೊ ಕಂಪೌಂಡ್ ಎನ ನಾವು ಥರ್ಮಲ್ ಡಿಕಂಪೋಸಿಷನ್ ಮಾಡಿದಾಗ ಅಥವಾ ಹೀಟ್ ಮಾಡಿದಾಗ ಬಿ ಕಂಪೌಂಡ್ ಫಾರ್ಮ್ ಆಗುತ್ತೆ ವಿಚ್ ಈಸ್ ಅ ಗ್ಯಾಸ್. And that gas is a constituent of air. So that is present in air. This gas when treated with hydrogen. So ಯಾವ ಗ್ಯಾಸ್ ನಮಗೆ ಬಿ ಅಲ್ಲಿ ಬರುತ್ತೋ ಅದನ್ನು ಹೈಡ್ರೋಜನ್ ಜೊತೆ ಟ್ರೀಟ್ ಮಾಡಿದಾಗ in the presence of a catalyst. So reaction proceeds in the presence of a catalyst. ಸೊ ಅಲ್ಲಿ ನಮಗೆ another gas will be formed. ಅದನ್ನು ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಬೇಸಿಕ್ ಆಗಿರುತ್ತೆ. ಓಕೆ, that should be basic in nature. ಸೊ ಇಷ್ಟು ಕಂಪೌಂಡ್ಸಲ್ಲಿ ಯಾವೆಲ್ಲ ಕಂಪೌಂಡ್ಸ್ ಫೈನಲ್ ಆಗಿ ಗ್ಯಾಸ್ ರಿಲೀಸ್ ಮಾಡುತ್ತೆ ವಿಚ್ ಈಸ್ ಬೇಸಿಕ್ ಇನ್ ನೇಚರ್? ಯಾವ ಕಂಪೌಂಡ್ ವಿಚ್ ವಿಲ್ ನಾಟ್ ರಿಲೀಸ್ ದಿ ಕಂಪೌಂಡ್ ಆರ್ ಎ ಗ್ಯಾಸ್ ವಿಚ್ ಇಸ್ ಬೇಸಿಕ್ ಇನ್ ನೇಚರ್? ಸೊ ಬೇಸಿಕ್ ಆಗಿರುವಂಥ ಗ್ಯಾಸ್ನ ಯಾವುದು ರಿಲೀಸ್ ಮಾಡಲ್ಲ ಅನ್ನೋದೇ
question, and this was asked in JEE mains in the year 2020 ಅಲ್ಲಿ ಕೇಳಿದ್ರು. Okay, so let us solve it. So first ಏನಂತ ಇದೆ, PbNO3 twice. Okay, so lead nitrate PbNO3 twice. So this lead nitrate on heating, so heat ಮಾಡಿದಾಗ ಇದನ್ನ, so it releases a gas which is nitrogen dioxide. Okay, nitrogen dioxide ನ ರಿಲೀಸ್ ಮಾಡುತ್ತೆ. So the rest of all the compounds ಇದೆಲ್ಲ ಇದೆಯಲ್ಲ, NH4 twice, Cr2O7 ammonium chromate, NH4NO2 ammonium nitrate, so NaN3. so ಈ ಎಲ್ಲ compounds ಏನಾಗುತ್ತೆ, so when I am heating this, so ಈ ಎಲ್ಲ compounds thermal decomposition ಆದಾಗ of course they are releasing the gas. The gas which is released is nitrogen gas. Okay, so nitrogen gas ನೇ ರಿಲೀಸ್ ಮಾಡ್ತಾ ಇದೆ. So this is the constituent of air ಅಲ್ವಾ. ಸೊ ಹಾಗಾಗಿ this is according to the question ಅಲ್ಲಿ ಹೇಳಿರೋ ಪ್ರಕಾರ this is B. Okay, which is the constituent of air. Okay, so question ಅಲ್ಲಿ ಹೇಳಿರೋ ಪ್ರಕಾರ this is B. Okay, these are all the compounds which is A. So A plus this ಇದೆಯಲ್ಲ, ಈ ನೈಟ್ರೋಜನ್ನ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಕ್ವೆಶ್ಚನ್ ಅಲ್ಲಿ ಹೇಳಿದ್ದಾರೆ, this gas when treated with hydrogen in the presence of a catalyst. Okay, ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ, ರಿಯಾಕ್ಷನ್ is taking place in presence of a catalyst. Look at this reaction. So ಈಗ ಈ ರಿಯಾಕ್ಷನ್ ನೋಡಿದ್ರೆ ನಮಗೆ ಗೊತ್ತಾಯಿತು, this is the Haber's process, isn't it? Nitrogen plus hydrogen reaction proceeds in the presence of a catalyst forming ammonia, which is the gas NH3 ಅಲ್ವಾ. NH3 ಫಾರ್ಮ್ ಆಗ್ತಿದೆ and this is basic in nature, isn't it? ಸೊ ಇದನ್ನು ಕಂಪೌಂಡ್ ಸಿ ಅಥವಾ ಗ್ಯಾಸ್ ಸಿ ಅಂತ ಕನ್ಸಿಡರ್ ಮಾಡಬೇಕಂತೆ ಅಕಾರ್ಡಿಂಗ್ ಟು ದಿ ಕ್ವೆಶ್ಚನ್. ಸೊ ಕ್ವೆಶ್ಚನಲ್ಲಿ ಹೇಳಿರೋ ಪ್ರಕಾರ, ಸೊ ಲೆಡ್ ನೈಟ್ರೇಟ್ PbNO3 ಟ್ವೈಸ್ ಏನಾಗ್ತಿದೆ, ವೆನ್ ದಿಸ್ ಈಸ್ ಹೀಟೆಡ್ ಥರ್ಮಲ್ ಡಿಕಂಪೋಸ್ ಆದಾಗ ಇದು ನೈಟ್ರೋಜನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಾ ಇದೆ. ಆ್ಯಂಡ್ ಆಲ್ ದೀಸ್ ಕಂಪೌಂಡ್ಸ್ ವಿಚ್ ಈಸ್ ಅಂಡರ್ಗೋಯಿಂಗ್ ಅ ಥರ್ಮಲ್ ಡಿಕಂಪೋಸಿಷನ್, ದೇ ಆರ್ ರಿಲೀಸಿಂಗ್ ನೈಟ್ರೋಜನ್ ಗ್ಯಾಸ್. ಸೊ ಈ ನೈಟ್ರೋಜನ್ನ ಹೈಡ್ರೋಜನ್ ಜೊತೆ ಕಂಬೈನ್ ಮಾಡಿ ವೆನ್ ದ ರಿಯಾಕ್ಷನ್ ಈಸ್ ಪ್ರೊಸೀಡಿಂಗ್ ಇನ್ ಪ್ರೆಸೆನ್ಸ್ ಆಫ್ ಎ ಕ್ಯಾಟಲಿಸ್ಟ್, ದೇ ಆರ್ ಫಾರ್ಮಿಂಗ್ ಅಮೋನಿಯಾ ವಿಚ್ ಈಸ್ ಬೇಸಿಕ್ ಇನ್ ನೇಚರ್. ಸೊ ಈ ಕ್ವೆಶ್ಚನ್ ಪ್ರಕಾರ ವಿಚ್ ಈಸ್ ದಿ ರಾಂಗ್ ಆನ್ಸರ್ ಅಂದರೆ, ಸೊ ಈ ಮೂರು ಕಂಪೌಂಡ್ಸ್ it will release the gas which is basic in nature. So it is the option 1 which is not giving the compound which is, or the gas which is basic in nature. So hagagi this is releasing nitrogen dioxide gas. So hagagi the correct answer for this question is PbNO3 twice. This cannot give the gas which is basic in nature. The rest of all compounds ella enagutte adu they are releasing the gas which is basic in nature. ಓಕೆ, ಸೊ ಈ ಕ್ವೆಶ್ಚನ್ನ ಕೂಡ JEE ಮೇನ್ಸಲ್ಲಿ 2020 ಕೇಳಿದರು. ಫೈನ್. ನೋಡಿ ಥರ್ಡ್ ಕ್ವೆಶ್ಚನ್, ಇನ್ ಅ ಮಾಲಿಕ್ಯೂಲ್ ಆಫ್ ಪೈರೋಫಾಸ್ಫೋರಿಕ್ ಆ್ಯಸಿಡ್ ದಿ ನಂಬರ್ ಆಫ್ POH, P ಡಬಲ್ ಬಾಂಡ್ O ಆ್ಯಂಡ್ POP ಬಾಂಡ್ಸ್ ಆರ್ ಬಾಂಡ್ಸ್ ಅಥವಾ ಮಾಯಿಟಿ ಅಥವಾ ಗ್ರೂಪ್ ಅಂತ ಹೇಳ್ತೀವಿ ರೆಸ್ಪೆಕ್ಟಿವ್ಲಿ ಆರ್. ಸೊ ಈ ಕ್ವೆಶ್ಚನ್ನ ನಾವು ಆನ್ಸರ್ ಮಾಡಬೇಕು ಅಂದರೆ ಪೈರೋಫಾಸ್ಫೋರಿಕ್ ಆ್ಯಸಿಡ್ ಏನು ಕೇಳಿದ್ದಾರೆ ಅದರ ಸ್ಟ್ರಕ್ಚರ್ ನಮಗೆ ಮೊದಲು ಗೊತ್ತಿರಬೇಕು. ಓಕೆ, ಸೊ ಸ್ಟ್ರಕ್ಚರ್ ಗೊತ್ತಿದ್ದರೆ ಆ ಸ್ಟ್ರಕ್ಚರಲ್ಲಿ POH ಬಾಂಡ್ಸ್ ಎಷ್ಟಿದೆ, P ಡಬಲ್ ಬಾಂಡ್ O ಬಾಂಡ್ಸ್ ಎಷ್ಟಿದೆ, POP ಬಾಂಡ್ಸ್ ಎಷ್ಟಿದೆ ಅಂತ ನಾವು ಆನ್ಸರ್ ಮಾಡ್ಬೋದು. ಸೊ ರೆಸ್ಪೆಕ್ಟಿವ್ಲಿ ಅಂದರೆ ಅದರ ಪ್ರಕಾರನೇ ಇಲ್ಲಿ POH ಬಾಂಡ್ಸ್ ಎಷ್ಟಿದೆ, PO ಎಷ್ಟಿದೆ, POP ಎಷ್ಟಿದೆ ಅನ್ನೋದು ದೇ ಹ್ಯಾವ್ ಅರೇಂಜ್ಡ್. ಓಕೆ, ಸೊ ಇಲ್ಲಿ 4 ಆಪ್ಷನ್ ಇದೆ, 4 2 0 4 2 1 3 3 3 2 4 1 ಅಂತ ಆಪ್ಷನ್ ಇದೆ. ಸೊ ಸ್ಟ್ರಕ್ಚರ್ ಗೊತ್ತಿದ್ದು ನಾನು ಸ್ಟ್ರಕ್ಚರ್ ಬರೆದ್ರೆ ಈಸಿಯಾಗಿ ನಾವು ಇದನ್ನು ಆನ್ಸರ್ ಮಾಡ್ಬೋದು. ದಿಸ್ ಕ್ವೆಶ್ಚನ್ ವಾಸ್ ಆಸ್ಡ್ ಇನ್ JEE ಮೇನ್ಸ್ ಇನ್ ದ ಇಯರ್ 2020 ಕೇಳಿದರು. ಸೊ ಹಾಗಾಗಿ ಫಸ್ಟು ನಾವು ಸ್ಟ್ರಕ್ಚರ್ ಆಫ್ ಪೈರೋಫಾಸ್ಫೋರಿಕ್ ಆ್ಯಸಿಡ್ನ ಬರಿಬೇಕು. ಸೊ ದಿಸ್ ಇಸ್ ಆಪ್ಷನ್ 3. ಓಕೆ, so the structure of pyrophosphoric acid H4P2O7. So this is the structure of pyrophosphoric acid. Okay, so P2. Okay, P2 ಹೇಗೆ ಲಿಂಕ್ ಆಗಿದೆ, POP ಬಾಂಡ್ಸ್ ಮೂಲಕ ಲಿಂಕ್ ಆಗಿದೆ.
P2H4 O OH OH, and this is OH OH, P double bond O. So this is the structure of pyrophosphoric acid. So pyrophosphoric acid ಅಲ್ಲಿ ನೋಡಿ ಏನು ಕೇಳ್ತಿದ್ದಾರೆ, POH bonds ಎಷ್ಟಿದೆ, P double bond O bonds and POP bonds. P double bond O and POP bonds ಎಷ್ಟಿದೆ ಅಂತ ಫಸ್ಟ್ ನಾವು ಬರೆಯೋಣ. OH bonds ಎಷ್ಟಿದೆ, 1 2 3 4. Okay, P double bond O it is 2, POP ಎಷ್ಟಿದೆ, it is 1. So 4 2 1 is the answer. ಸೊ ಅದೇ ರೀತಿ ಇಲ್ಲಿ ಅರೇಂಜ್ ಮಾಡಿರೋದು. ಓಕೆ, ಸೊ 4 2 1 ಅಂದರೆ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ 2 is the right answer. Okay, so let's move on to the next question. Okay, on heating lead nitrate gives a brown gas. ನೋಡಿ lead nitrate ಇದೆ, lead nitrate ನ heat ಮಾಡಿದಾಗ it is releasing a gas which is brown color. So brown gas, the gas, ಆ ಗ್ಯಾಸ್ನ ನಾವು A ಅಂತ ಕನ್ಸಿಡರ್ ಮಾಡಬೇಕು. ದಿ ಗ್ಯಾಸ್ A ಆನ್ ಕೂಲಿಂಗ್, ಸೊ ಅದೇ ಗ್ಯಾಸ್ನ ನಾವು ಕೂಲ್ ಮಾಡಿದಾಗ ದಟ್ ಚೇಂಜಸ್ ಟು ಅ ಕಲರ್ಲೆಸ್ ಸಾಲಿಡ್ ಅಥವಾ ಲಿಕ್ವಿಡ್ಗೆ ಚೇಂಜ್ ಆಗುತ್ತೆ, ಅದನ್ನು B ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ಗ್ಯಾಸ್ನ ನಾವು ಹೀಟ್ ಮಾಡಿದಾಗ ವಿತ್ ನೈಟ್ರಿಕ್ ಆಕ್ಸೈಡ್, NO ಅಂದರೆ ಇಲ್ಲಿ ನೈಟ್ರಿಕ್ ಆಕ್ಸೈಡ್, ಇಟ್ ಚೇಂಜಸ್ ಟು ಅ ಬ್ಲೂ ಸಾಲಿಡ್, ಅದನ್ನು C ಅಂತ ಕನ್ಸಿಡರ್ ಮಾಡಬೇಕು. ಸೊ ಸಾಲಿಡ್ ಏನು ಚೇಂಜ್ ಆಗುತ್ತೆ, C ಅಂತ ಏನು ಬರ್ತಾ ಇದೆ ಅದರದ್ದು ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್. ಸೊ ಆ ಕಂಪೌಂಡಲ್ಲಿ ನೈಟ್ರೋಜನ್ದು ಆಕ್ಸಿಡೇಷನ್ ನಂಬರ್ ಎಷ್ಟಿದೆ ಅನ್ನೋದೇ ಪ್ರಶ್ನೆ. ಓಕೆ, ಸೊ ಲೆಡ್ ನೈಟ್ರೇಟ್ ಇದೆ. ಸೊ ಲೆಡ್ ನೈಟ್ರೇಟ್ ಏನಾಗುತ್ತೆ, ಥರ್ಮಲ್ ಡಿಕಂಪೋಸಿಷನ್ ಹೀಟ್ ಮಾಡಿದಾಗ ಬ್ರೌನ್ ಕಲರ್ಡ್ ಗ್ಯಾಸ್ನ ರಿಲೀಸ್ ಮಾಡುತ್ತೆ, ಅದನ್ನು ನಾವು A ಅಂತ ಕನ್ಸಿಡರ್ ಮಾಡಬೇಕು. ಅದೇ ಗ್ಯಾಸ್ನ ನಾವು ಕೂಲ್ ಮಾಡಿದಾಗ ಅದು ಸಾಲಿಡ್ ಅಥವಾ ಲಿಕ್ವಿಡ್ಗೆ ಕನ್ವರ್ಟ್ ಆಗುತ್ತೆ. ಸೊ ಅದನ್ನು ನಾನು ಮತ್ತೆ ಹೀಟ್ ಮಾಡಿದಾಗ ಅದನ್ನು ನಾವು B ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನು ಮತ್ತೆ ಹೀಟ್ ಮಾಡಿದಾಗ ಅಲಾಂಗ್ ವಿತ್ ನೈಟ್ರಿಕ್ ಆಕ್ಸೈಡ್, ಸೊ ಅಲ್ಲಿ ಒಂದು ನನ್ನ ಕಂಪೌಂಡ್ ಬರುತ್ತೆ ವಿಚ್ ಇಸ್ C. ಸೊ ಅಲ್ಲಿ ನೈಟ್ರೋಜನ್ ಇರುತ್ತೆ, ಆ ನೈಟ್ರೋಜನ್ದು ಆಕ್ಸಿಡೇಷನ್ ನಂಬರ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ +3 +4 +5 +2 ಅಂತ ಇದೆ. ಆ್ಯಂಡ್ ದಿಸ್ ಕ್ವೆಶ್ಚನ್ ವಾಸ್ ಆಸ್ಡ್ ಇನ್ JEE ಮೇನ್ಸ್ ಇನ್ ದ ಇಯರ್ 2020 ಕೇಳಿದರು. ಓಕೆ, ಸೊ ಇಟ್ ಇಸ್ 4th month ಅಲ್ವಾ, ಫೈನ್. ಸೊ ಯಾವುದದು ಲೆಡ್ ನೈಟ್ರೇಟ್, PbNO3 ಟ್ವೈಸ್. ಸೊ PbNO3 ಟ್ವೈಸ್ ಲೆಡ್ ನೈಟ್ರೇಟ್ನ ನಾನು ಹೀಟ್ ಮಾಡಿದಾಗ ಏನಾಗುತ್ತೆ, ದಿಸ್ ವಿಲ್ ಅಂಡರ್ಗೋ ಡಿಕಂಪೋಸಿಷನ್ ಟು ಗಿವ್ ಲೆಡ್ ಆಕ್ಸೈಡ್ ಆ್ಯಂಡ್ ನೈಟ್ರೋಜನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್. ಓಕೆ, ಸೊ ಈ ನೈಟ್ರೋಜನ್ ಡೈಆಕ್ಸೈಡ್ ಏನಿದೆ NO2, ಈ ಕ್ವೆಶ್ಚನಲ್ಲಿ ಹೇಳಿರೋ ಪ್ರಕಾರ ಕೂಲಿಂಗ್, ಅದನ್ನು ನಾವು ಕೂಲ್ ಮಾಡ್ತೀವಿ. ಸೊ ಕೂಲ್ ಮಾಡಿದಾಗ ಏನಾಗುತ್ತೆ, ಅದು ಸಾಲಿಡ್ ಆರ್ ಲಿಕ್ವಿಡ್ ಡೈಮರ್ ಆಗಿ ಕನ್ವರ್ಟ್ ಆಗುತ್ತೆ, N2O4. ದಿಸ್ ಇಸ್ ಫಾರ್ಮಿಂಗ್ ಅ ಡೈಮರ್ ಫಾರ್ಮ್ ಆಗುತ್ತೆ ಕೂಲ್ ಮಾಡಿದಾಗ. ಸೊ ಇದನ್ನು B ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇದು N2O4 ಏನು ಮಾಡ್ತೀವಿ, ದಿಸ್ ಕ್ವೆಶ್ಚನಲ್ಲಿ ಹೇಳಿರೋ ಪ್ರಕಾರ ಆನ್ ಹೀಟಿಂಗ್ ವಿತ್ ನೈಟ್ರಿಕ್ ಆಕ್ಸೈಡ್ NO ಜೊತೆ ಇದನ್ನು ನಾನು ಹೀಟ್ ಮಾಡಿದಾಗ I'll be getting N2O3. ಓಕೆ, ದಿಸ್ ಇಸ್ ಅ ಬ್ಲೂ ಕಲರ್ಡ್ ಸಾಲಿಡ್ ನನಗೆ ಬರುತ್ತೆ. ಸೊ ಇದರಲ್ಲಿ ಕ್ವೆಶ್ಚನಲ್ಲಿ ಹೇಳಿದ್ದಾರೆ ನೈಟ್ರೋಜನ್, ವಾಟ್ ಈಸ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ನೈಟ್ರೋಜನ್. ಸೊ ನೈಟ್ರೋಜನ್ ಆಕ್ಸಿಡೇಷನ್ ನಂಬರ್ ಇಲ್ಲಿ ಇಟ್ ಇಸ್ +3, ಇಟ್ ಈಸ್ ಇನ್ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ವಾ, isn't it? Yes. So the correct answer for this question is option 1, which is +3 oxidation state. Okay, that's about the 4th question. 5th question solve ಮಾಡೋಣ. Okay, the structure of PCl5 in the solid state. PCl5 ಅಂದರೆ ಫಾಸ್ಫರಸ್ ಪೆಂಟಾಕ್ಲೋರೈಡ್. ಸೊ ಸಾಲಿಡ್ ಸ್ಟೇಟಲ್ಲಿ ಅದು ಯಾವ ರೀತಿ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸ್ಟ್ರಕ್ಚರ್, whether it is having a tetrahedral structure or octahedral structure, square pyramidal, trigonal, bipyramidal.
ಸ್ಕ್ವಯರ್ ಪ್ಲೇನರ್ ಆರ್ ಆಕ್ಟಾಹೆಡ್ರಲ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಆ್ಯಂಡ್ ದಿಸ್ ಕ್ವೆಶ್ಚನ್ ವಾಸ್ ಆಸ್ಡ್ ಇನ್ JEE ಮೇನ್ಸ್ ಇನ್ ದ ಇಯರ್ 2020 ಈ ಕ್ವೆಶ್ಚನ್ ಕೇಳಿದರು. ಸೊ ಲೆಟ್ಸ್ ಸಾಲ್ವ್ ಇಟ್. ಸೊ PCl5 ಇದೆಯಲ್ಲ, ಸಾಲಿಡ್ ಸ್ಟೇಟಲ್ಲಿ this will exist as PCl4 plus and PCl6 minus ಆಗಿ ಎಕ್ಸಿಸ್ಟ್ ಆಗುತ್ತೆ. PCl4 is tetrahedral and this is octahedral ಅಲ್ವಾ. ಸೊ ಈ ಸ್ಟೇಟಲ್ಲಿ ಈ ರೀತಿ ಸ್ಟ್ರಕ್ಚರಲ್ಲಿ ಅದು ಎಕ್ಸಿಸ್ಟ್ ಆಗುತ್ತೆ ಇನ್ ದಿ ಸಾಲಿಡ್ state, isn't it? So according to this, the structure of PCl5 in the solid state is, so solid state ಅಲ್ಲಿ phosphorus pentachloride tetrahedral shape ಅಲ್ಲಿ ಕೂಡ exist ಆಗುತ್ತೆ and octahedral structure ಕೂಡ ಇದೆ. tetrahedral PCl4 plus and octahedral PCl6 minus state ಅಲ್ಲಿ exist ಆಗುತ್ತೆ. square pyramidal, trigonal bipyramidal, square planar and octahedral ಅಂತ ಏನಿದೆ, all these are wrong. Okay, so the next question is question number 6. Good reducing nature of H3PO2 is attributed to the presence of dash. andre reducing nature of H3PO2 is a reducing agent anta ಹೇಳ್ತಾ ಇದ್ದಾರೆ. So if it is good reducing agent, it has to get itself oxidized ಅಲ್ವಾ. ಸೊ ಯಾವುದರ ಪ್ರೆಸೆನ್ಸ್ ಇಂದ ಇದು ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ನನಗೆ H3PO2 ಸ್ಟ್ರಕ್ಚರ್ ಸರಿಯಾಗಿ ಗೊತ್ತಿರಬೇಕು. ಸೊ ಇಫ್ ಐ ನೋ ದಿಸ್ ಸ್ಟ್ರಕ್ಚರ್ ಐ ಕ್ಯಾನ್ ಆನ್ಸರ್ ದಿಸ್ ಕ್ವೆಶ್ಚನ್. ಸೊ ಈ ಸ್ಟ್ರಕ್ಚರಲ್ಲಿ 2 POH ಬಾಂಡ್ಸ್ ಇದೆಯಾ, 1 PH ಬಾಂಡ್ಸ್ ಇದೆಯಾ, 2 PH ಬಾಂಡ್ಸ್ ಇದೆಯಾ, 1 POH ಬಾಂಡ್ಸ್ ಇದೆಯಾ ಅನ್ನೋದು ನನಗೆ ಫಸ್ಟು ಗೊತ್ತಿರಬೇಕು. ಸೊ ಸ್ಟ್ರಕ್ಚರ್ ಗೊತ್ತಿದ್ರೆ ಐ ಕ್ಯಾನ್ ಈಸಿಲಿ ಆನ್ಸರ್ ದಿಸ್ ಕ್ವೆಶ್ಚನ್. So this was also asked in JEE mains in the year 2020 ಅಲ್ಲಿ ಈ ಪ್ರಶ್ನೆ ಕೇಳಿದ್ರು. Let us write the structure of H3PO2. ಸೊ ಇಲ್ಲಿ ನಾವು ಬರಿಬೇಕಾಗಿರೋದು H3PO2. ಫೈನ್. So this is P double bond O, OH, H, H. H3PO2 ಸ್ಟ್ರಕ್ಚರ್ ಈ ರೀತಿ ಇದೆ. ಸೊ ಇದರಲ್ಲಿ POH ಬಾಂಡ್ ಇದೆಷ್ಟಿದೆ, POH ಬಾಂಡ್ ಎಷ್ಟಿದೆ, PH ಬಾಂಡ್ ಎಷ್ಟಿದೆ ಅಂತ ನಾವು ಸ್ಪೆಸಿಫೈ ಮಾಡೋಣ. ಓಕೆ, POH ಬಾಂಡ್ ಎಷ್ಟಿದೆ ಇಲ್ಲಿ, ಇಟ್ಸ್ 1. PH ಬಾಂಡ್ ಎಷ್ಟಿದೆ ಇಲ್ಲಿ, 2 ಇದೆ. ಫೈನ್. ನೋಡಿ ಈ ಕ್ವೆಶ್ಚನಲ್ಲಿ 2 POH ಬಾಂಡ್ಸ್. ಸೊ 2 POH ಬಾಂಡ್ಸ್ ಇದೆಯಾ ಈ ಸ್ಟ್ರಕ್ಚರಲ್ಲಿ? ಇಲ್ಲ. ಸೊ ಇಟ್ ಇಸ್ ರಾಂಗ್. 1 PH ಬಾಂಡ್ಸ್, ಅಫ್ಕೋರ್ಸ್ PH ಬಾಂಡ್ಸ್ ಇದೆ, ಬಟ್ ಇಟ್ ಇಸ್ ನಾಟ್ 1, ಇಟ್ ಇಸ್ 2. 2 PH ಬಾಂಡ್ಸ್ ಇದರಲ್ಲಿ ಇದೆ. ಮೇ ಬಿ ದಟ್ ಇಸ್ ದ ರೀಸನ್ ಫಾರ್ ದಿ ರೆಡ್ಯೂಸಿಂಗ್ ನೇಚರ್. 1 POH ಬಾಂಡ್, ಅಫ್ಕೋರ್ಸ್ POH ಬಾಂಡ್ ಇದೆ, ಬಟ್ ದಟ್ ಇಸ್ ನಾಟ್ ದ ರೀಸನ್ ಫಾರ್ ದಿ ರೆಡ್ಯೂಸಿಂಗ್ ನೇಚರ್ ಅಲ್ವಾ. Hydroxyl group will not add to the reducing nature. Reducing property is due to the presence of hydrogen. So ಹಾಗಾಗಿ it is due to the 2 PH bonds which is responsible for the reducing nature of H3PO2. Okay, so structure ಗೊತ್ತಿದ್ರೆ you can easily answer this question. This was also asked in JEE mains in the year 2020. ಲಾಸ್ಟ್ ಇಯರ್ ಅಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಸೊ ಹಾಗಾಗಿ ಸ್ಟ್ರಕ್ಚರ್ ಸರಿಯಾಗಿ ಗೊತ್ತಿರಬೇಕು. ಓಕೆ, this is the structure of H3PO2. Fine. So ಇವತ್ತಿನ ಕ್ಲಾಸಲ್ಲಿ we have discussed about 6 questions which is related to the P block elements. Okay, got it? Okay, that's about it for today. I will continue in my next class. It's bye bye for now.